ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಂಜಿತಾ ರಘುವೀರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಮಸ್ತ ಕನ್ನಡ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ಬೇಡಿಕೊಂಡಂತಹ ವರಗಳು ನಮಗೆ ಸಿಗಬೇಕಂದ್ರೆ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕಾಗುತ್ತದೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ಅಥವಾ ಹುಣ್ಣಿಮೆಗೂ ಮೊದಲು ಬರುವಂತಹ ದಿನ ಈ ವರಮಹಾಲಕ್ಷ್ಮಿ ವ್ರತವನ್ನು ಪ್ರತಿ ವರ್ಷವೂ ಸಹ ಆಚರಿಸಲಾಗುತ್ತದೆ. ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತ ಹೇಳಿದರೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಸಂಭ್ರಮ ಹಾಗೂ ಸಡಗರ ಅಂತಲೇ ಹೇಳಬಹುದು. ಇನ್ನು ಕೆಲವರು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ವರಮಹಾಲಕ್ಷ್ಮಿಗೆ ರೇಷ್ಮೆ ಸೀರೆ ಉಡಿಸಿ ಚಿನ್ನದ ಆಭರಣಗಳನ್ನು ಹಾಕಿ ಅಲಂಕಾರ ಮಾಡಿ ವ್ರತವನ್ನು ಮಾಡುತ್ತಾರೆ. ಇನ್ನು ಕೆಲವರು ವ್ರತ ಆಚರಣೆ ಮಾಡದೇ ಇರುವಂತಹವರು ಕಲಶ ಸ್ಥಾಪಿಸದೆ ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾರೆ. ನಾವು ಈ ವಿಡಿಯೋದಲ್ಲಿ ಪೂಜೆಯ ಶುಭ ಸಮಯಗಳು ಹಾಗೂ ಬೇಕಾಗುವ ಸಾಮಗ್ರಿಗಳು ಹಾಗೆ ಪೂಜೆ ಮಾಡುವ ವಿಧಾನವನ್ನು ನಾವು ತಿಳಿದುಕೊಳ್ಳೋಣ. ಈ ವರ್ಷ ಅಂದರೆ 2026ರಲ್ಲಿ ವರಮಹಾಲಕ್ಷ್ಮಿ ಹಬ್ಬವು ಆಗಸ್ಟ್ 21ನೇ ತಾರೀಕು ಬಂದಿರೋದ್ರಿಂದ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರಿಯಾದ ಪೂಜಾ ಸಮಯ ಅಂತ ಅಂದರೆ ಬೆಳಿಗ್ಗೆ 6:53ರಿಂದ 8:56. ಇದು ಸಿಂಹ ಲಗ್ನದಲ್ಲಿ ಇದೆ. ವೃಶ್ಚಿಕ ಲಗ್ನದಲ್ಲಿ ಮಧ್ಯಾಹ್ನ 1:35ರಿಂದ 3:54ರವರೆಗೆ. ಕುಂಭ ಲಗ್ನದಲ್ಲಿ ಸಂಜೆ 7 ಗಂಟೆಯಿಂದ 8:30ರ ತನಕ. ವರಮಹಾಲಕ್ಷ್ಮಿ ದೇವಿಗೆ ಸೀರೆಗಳನ್ನು ಉಡಿಸಲು ಯಾವ ಯಾವ ಬಣ್ಣಗಳು ಶುಭವೆನ್ನುವುದಾದರೆ ಕೆಂಪು, ಹಳದಿ, ಹಸಿರು, ಗುಲಾಬಿ, ಮರೂನ್ ಹಾಗೂ ಚಿನ್ನದ ಕಲರ್ ಅಂದರೆ ಗೋಲ್ಡ್ ಕಲರ್ ಶುಭವೆಂದು ಪರಿಗಣಿಸಲಾಗುತ್ತದೆ. ನಂತರ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಯಾವ್ಯಾವು ಅಂತ ನೋಡೋಣ. ನೀವು ನಿಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ದೇವರ ಪೂಜೆ ಮಾಡುವುದಕ್ಕೆ ಬಳಸುವಂತಹ ವಸ್ತುಗಳು ಅಂದರೆ ಅರಿಶಿನ, ಕುಂಕುಮ, ಕರ್ಪೂರ, ಗೆಜ್ಜೆ ವಸ್ತ್ರ, ಗಂಧದ ಕಡ್ಡಿ ಇತ್ಯಾದಿ. ಇದರ ಜೊತೆಗೆ ಮುಖ್ಯವಾಗಿ ಕಳಶಕ್ಕೆ ಹಾಕುವ ವಸ್ತುಗಳು ಅಂದರೆ ಅಕ್ಕಿ, ಅರಿಶಿನ, ಕುಂಕುಮ, ಅಕ್ಷತೆ, ಲಾವಂಚ ಬೇರು, 3 ಅಥವಾ 5 ಅಡಿಕೆ, ಕುಬೇರ ನಾಣ್ಯ ಇಲ್ಲ ಅಂದರೆ 5 ರೂಪಾಯಿ ಕಾಯಿನ್, ಅರಿಶಿಣದ ಕೊಂಬು, 3 ಬಾದಾಮಿ, 3 ಗೋಡಂಬಿ, 3 ಒಣದ್ರಾಕ್ಷಿ, 3 ಏಲಕ್ಕಿ, 3 ಲವಂಗ, 1 ಖರ್ಜೂರ, 1 ಕಲ್ಲು ಸಕ್ಕರೆ, 3 ಅಥವಾ 5 ಕಮಲದ ಬೀಜ, ಲಕ್ಷ್ಮೀ ಕವಡೆ, 3 ಗೋಮತಿ ಚಕ್ರ, ಗುಲಗಂಜಿ, ಬೆಳ್ಳಿಯ ವಸ್ತು ಇದ್ದರೆ ಇಷ್ಟನ್ನು ನೀವು ಕಲಶದಲ್ಲಿ ಹಾಕಬೇಕಾಗುತ್ತದೆ. ಇವುಗಳಲ್ಲಿ ಯಾವುದಾದರೂ ಇಲ್ಲದಿದ್ದರೂ ಸಹ ಚಿಂತಿಸಬೇಕಾಗಿಲ್ಲ. ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡುವ ಪೂಜೆ ಮುಖ್ಯವಾಗುತ್ತದೆ. ಕಳಶದಲ್ಲಿ ಅಗತ್ಯವಿರುವ ಮೂಲ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿದರೂ ಕೂಡ ಪೂಜೆ ಸಂಪೂರ್ಣವಾಗುತ್ತದೆ. ಈಗ ಸರಳವಾಗಿ ಲಕ್ಷ್ಮಿಯನ್ನು ಹೇಗೆ ಕೂರಿಸುವುದು ಅಂತ ತಿಳಿಯೋಣ. ನಾವು ಶುಕ್ರವಾರವೇ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಗುರುವಾರವೂ ಸಹ ನಾವು ದೇವರಿಗೆ ಬೇಕಾಗುವ ಸಾಮಗ್ರಿಗಳು ಹಾಗೂ ಪೂಜೆಗೆ ಬೇಕಾಗುವಂತಹ ಪದಾರ್ಥಗಳನ್ನು ನಾವು ಗುರುವಾರವೇ ಸಿದ್ಧತೆ ಮಾಡಿಕೊಳ್ಳಬಹುದು. ಇದರಿಂದ ಯಾವುದೇ ಅಡೆತಡೆಗಳಾಗಲಿ ಬರುವುದಿಲ್ಲ. ಗುರುವಾರದ ದಿವಸ ದೇವರ ಪ್ರತಿಯೊಂದು ಸಾಮಾನುಗಳನ್ನು ಶುಚಿಗೊಳಿಸಿ ಪೂಜೆಗೆ ಸಿದ್ಧತೆ ಮಾಡುವುದರಿಂದ ಯಾವುದೇ ತೊಂದರೆಗಳು ಆಗುವುದಿಲ್ಲ. ಈ ವರಮಹಾಲಕ್ಷ್ಮಿ ವ್ರತವನ್ನು ದೇವರ ಮನೆಯಲ್ಲಿ ಮಾಡಬಹುದು. ಇಲ್ಲ ನಾವು ಪ್ರತ್ಯೇಕ ಒಂದು ಜಾಗದಲ್ಲಿ ಮಾಡುತ್ತೇವೆ ಅಂದರೆ ನೀವು ಒಂದು ಟಿಪಾಯಿ ಇಟ್ಟು ಟಿಪಾಯಿಗೆ ಅರಿಶಿನ ಅಥವಾ ಹಸಿರು ಅಥವಾ ಕೆಂಪು ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಬೇಕು. ಅದರ ಮೇಲೆ ಇನ್ನೂ ಎತ್ತರಕ್ಕೆ ದೇವಿ ಕೂರಿಸುವುದಾದರೆ ಮತ್ತೊಂದು ಪೀಠವನ್ನು ಇಟ್ಟು ಅದರ ಮೇಲೆ ಒಂದು ಬಾಳೆ ಎಲೆ ಅಥವಾ ತಟ್ಟೆಯನ್ನು ಇಟ್ಟು ಅದರೊಳಗೆ ಅಕ್ಕಿಯನ್ನು ಹಾಕಬೇಕು. ಅಕ್ಕಿಯ ಮೇಲೆ ಓಂ ಅಥವಾ ಶ್ರೀ ಅಥವಾ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಅರಿಶಿನ ಕುಂಕುಮ ಹಾಕಬೇಕು. ನಂತರ ಬಿಂದಿಗೆಯನ್ನು ಅಥವಾ ಕಳಶದ ಚೊಂಬನ್ನು ಆದಷ್ಟು ಕಳಶದ ಚೊಂಬನ್ನು ಇಟ್ಟು ಲಕ್ಷ್ಮಿಯನ್ನು ಕೂರಿಸಬೇಕು. ಕಳಶದ ಚೊಂಬುಗಳು ಹಿತ್ತಾಳೆ, ಬೆಳ್ಳಿ ಅಥವಾ ತಾಮ್ರದ್ದಾದರೆ ಒಳ್ಳೆಯದು. ಸ್ಟೀಲ್ಗಳನ್ನು ಅವಾಯ್ಡ್ ಮಾಡಿ. ನಂತರ ಬಿಂದಿಗೆ ಒಳಗೆ ಅಕ್ಕಿ ಅಥವಾ ನೀರನ್ನು ಸಹ ಹಾಕಬಹುದು. ಒಂದು ಬಿಂದಿಗೆ ಅಥವಾ ಕಳಶ ಇಡುವುದಾದರೆ ಬಿಂದಿಗೆಗೆ ಒಂದು ಬಿಂದಿಗೆ ಅಕ್ಕಿಯನ್ನು ತುಂಬಿ ಇನ್ನೊಂದು ಕಳಶಕ್ಕೆ ನೀರನ್ನು ಹಾಕಬಹುದು. ಕಳಶಕ್ಕೆ ನಾನು ಮೊದಲೇ ಹೇಳಿದಂತಹ ವಸ್ತುಗಳನ್ನು ಹಾಕಬೇಕು. ಅದರಲ್ಲಿ ಹೇಳಿದಂಥ ಎಲ್ಲವನ್ನೂ ಹಾಕಲು ಸಾಧ್ಯವಾಗದೆ ಹೋದರೆ ಅದರಲ್ಲಿ ಮುಖ್ಯವಾಗಿ ಅರಿಶಿನ, ಕುಂಕುಮ, ಹೂವು, ಒಂದು ಕಾಯಿನ್, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕಲ್ಲು ಸಕ್ಕರೆ,
ಇಷ್ಟು ಅಂದರೆ 9 ಪದಾರ್ಥಗಳನ್ನು ಹಾಕಬೇಕು. ನಂತರ ಕಳಶಕ್ಕೆ ಸೀರೆಯನ್ನು ಉಡಿಸಬೇಕು. ಮಾವಿನ ಎಲೆ ಅಥವಾ ವೀಳ್ಯದೆಲೆಯನ್ನು ಇನ್ನು ಸುತ್ತಲೂ ಹಾಕಿ ನಂತರ ಒಂದು ತೆಂಗಿನಕಾಯಿಯನ್ನು ಇಡಬೇಕು. ತೆಂಗಿನಕಾಯಿಗೆ ನಿಮ್ಮ ಶಕ್ತಿಯನುಸಾರ ತಂದಿರುವಂತಹ ಮುಖವಾಡವನ್ನು ಹಾಕಬೇಕು. ಮುಖವಾಡ ಇಲ್ಲ ಅನ್ನುವವರು ತೆಂಗಿನಕಾಯಿಗೆ ಅರಿಶಿಣ ಕುಂಕುಮದಲ್ಲಿ ಕಿವಿ, ಮೂಗು, ಕಣ್ಣುಗಳನ್ನು ಬರೆದು ಸಹ ಪೂಜೆಯನ್ನು ಮಾಡಬಹುದು. ನಂತರ ದೇವಿಗೆ ಆಭರಣಗಳನ್ನು ಹಾಕಬೇಕು. ಹಾಗೆ ಹೂವುಗಳಿಂದ ದೇವಿಯನ್ನು ಅಲಂಕರಿಸಬೇಕು. ನೈವೇದ್ಯಗಳು ಅಂದರೆ ಆದಷ್ಟು ಶುಕ್ರವಾರ ಬೆಳಿಗ್ಗೆಯೇ ನೈವೇದ್ಯಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ನೈವೇದ್ಯ ಸಾಧ್ಯವಾಗದೆ ಹೋದರೆ ಬಾಳೆಹಣ್ಣು, ತೆಂಗಿನಕಾಯಿ, 1 ಲೋಟ ಹಸಿ ಹಾಲನ್ನು ಇಡಲೇಬೇಕು. ನಂತರ ಎಲ್ಲವನ್ನು ಮಾಡಿದ ನಂತರ ದೀಪ ಹಚ್ಚಬೇಕು. ಮೊದಲನೇ ಪೂಜೆಗೆ ಅಧಿಪತಿಯಾಗಿರುವಂತಹ ಗಣಪತಿಯನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ, ಇಂದಿನ ಪೂಜೆಯಲ್ಲಿ ಯಾವುದೇ ರೀತಿಯ ವಿಘ್ನ ಬರದಂತೆ ನೋಡಿಕೋ ಎಂದು ವಿಘ್ನ ವಿನಾಶಕ ಗಣಪತಿಗೆ ಮೊದಲನೇ ಪೂಜೆ ಸಲ್ಲಿಸಿ ನಂತರ ತಾಯಿ ಲಕ್ಷ್ಮೀ ದೇವಿಗೆ ಅಷ್ಟೋತ್ತರಗಳನ್ನು ಹೇಳಿ ಪೂಜೆ ಸಲ್ಲಿಸಬೇಕು. ಆ ನಂತರ ಗಂಧದ ಕಡ್ಡಿ, ಧೂಪವನ್ನು ಬೆಳಗಬೇಕು. ಎಲ್ಲ ಪೂಜೆಗಳು ಮುಗಿದ ನಂತರ ವರಮಹಾಲಕ್ಷ್ಮಿ ಕಥೆಯನ್ನು ಕೇಳಬೇಕು ಮತ್ತು ಹೇಳಬೇಕು. ಇಲ್ಲಿಗೆ ಪೂಜೆ ಮುಕ್ತಾಯವಾಗುತ್ತದೆ. ಅಂದರೆ ಇದು ಬೆಳಗಿನ ಪೂಜೆ. ನೀವು ಸಂಜೆ ಮತ್ತೆ ಪೂಜೆ ಮಾಡೋದಾದರೆ ಮುತ್ತೈದೆಯರನ್ನು ಕರೆದು ಮುತ್ತೈದೆಯರಿಗೆ ಅರಿಶಿಣ, ಕುಂಕುಮ, ಬಳೆ, ಹೂವು, ಹಣ್ಣು ಎಲ್ಲವನ್ನು ಕೊಟ್ಟು ತಾಂಬೂಲ ಕೊಟ್ಟು ಕೂಡ ನೀವು ದೇವಿಗೆ ಹಾರೈಸಬಹುದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.